ಸ್ವಾಮಿ ಶರಣ, ಸ್ವಾಮಿ ಶರಣಮಯ್ಯಪ್ಪ. ಶ್ರೀ ಅಯ್ಯಪ್ಪ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ ಹಳ್ಳೆಪೇಟೆ ಚಿಕ್ಕನಾಯಕನಹಳ್ಳಿ ವತಿಯಿಂದ ದಿನಾಂಕ 24/12/2020 ಒಂದು ಸಂಜೆ 7 ಗಂಟೆಗೆ ಸರಿಯಾಗಿ ನಮ್ಮ ಸನ್ನಿಧಾನದಿಂದ ಶಬರಿಮಲೆ ಯಾತ್ರೆಗೆ ಹೊರಟಂಥ ನಮ್ಮ ಶಕ್ತಿಕೆರೆ ಅಯ್ಯಪ್ಪ ಭಕ್ತರು ಅಯ್ಯಪ್ಪನ ದರ್ಶನ ಮುಗಿಸ್ಕೊಂಡು ಬಂದಿದ್ದಾರೆ. ಅಲ್ಲಿ ಯಾವ್ಯಾವ ಪ್ರಕ್ರಿಯೆಗಳು ನಡೆಯುತ್ತೆ, ಏನು ನಡೆಯುತ್ತೆ, ನಮಗೊಂದು ಸ್ವಲ್ಪ ಮಾರ್ಗಸೂಚಿಗಳನ್ನು ಕೊಡ್ತಾರೆ. ನಮ್ಮ ಚಿಕ್ಕನಾಯಕನಹಳ್ಳಿ ಆಗಿರ್ಬೋದು, ತುಮಕೂರು ಜಿಲ್ಲೆಯ ಎಲ್ಲ ಭಕ್ತರೊಂದಿಗೂ ಸ್ವಲ್ಪ ಇಲ್ಲಿ ನಮ್ಮ ಸ್ವಾಮಿಗಳು ಬಂದಿದ್ದಾರೆ, ಅವ್ರನ್ನ ಒಂದೆರಡು ದಿನ ಮಾತಾಡಲಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ದಯಮಾಡಿ ಸ್ವಲ್ಪ ಎಲ್ಲರೂ ಕೂಡ ಇದ್ರ ಕಡೆ ಗಮನ ಕೊಡಿ. ಶಬರಿಮಲೆಗೆ ಹೋಗಿ ಬಂದಂಥ ಶೆಟ್ಟಿಕೆರೆ ಅಯ್ಯಪ್ಪ ಭಕ್ತರೊಂದಿವರು ದಯಮಾಡಿ ಅವ್ರನ್ನ ಮಾರ್ಗಸೂಚಿಗಳನ್ನು ತಿಳ್ಕೊಳ್ಳಿ. ಸ್ವಾಮಿ ಶರಣ, ಸ್ವಾಮಿ ಶರಣಮಯ್ಯ. ಸ್ವಾಮಿ ಶರಣಮಯ್ಯ. ಸ್ವಾಮಿ ಶರಣ. ನಮಗೆ 26ನೇ ತಾರೀಕು ಬೆಳಗಿನ ಜಾವ 5ರಿಂದ 6 ಸ್ಲಾಟ್ ಟಿಕೆಟ್ ಬುಕ್ ಆಗಿತ್ತು. 5 ಜನಕ್ಕೆ ಒಂದೇ ಸ್ಲಾಟ್ ಬುಕ್ ಮಾಡ್ಕೊಂಡಿದ್ವಿ. 26 ನಾವು ಚಿಕ್ಕನಾಯಕನಹಳ್ಳಿ 24ನೇ ತಾರೀಕು ಸಂಜೆ ಎರ್ಮುಡಿ ಕಟ್ಟಿಸ್ಕೊಂಡು 24 ಹೊರಟು 25 ಸಂಜೆಗೆ ನಾವು ನೀಲಿಕಲ್ ರೀಚ್ ಆಗ್ಬೋದು. ನೀಲಿಕಲ್ಲಲ್ಲಿ ನಿಮಗೆ ಚೆಕಪ್ 2 ಥರವಾಗಿರುತ್ತೆ. ಒಂದು ಫಸ್ಟು ನೀಲಿಕಲ್ ನೀವು ರೀಚ್ ಆಗ್ತಿದ್ದಾಗೇನೆ ನೀಲಿಕಲ್ಲಲ್ಲಿ ಹೋಗಿ ಪೊಲೀಸ್ ವೆರಿಫಿಕೇಷನ್ ಮಾಡಿಸ್ಕೊಂಡು ನಿಮ್ಮ ತಗೊಂಡಿರ್ತಕ್ಕಂಥ ಆನ್ಲೈನ್ ಬುಕಿಂಗ್ ಟಿಕೆಟ್, ವರ್ಚುವಲ್ ಕ್ಯೂರ್ನ ಮಾಡೋ ಟಿಕೆಟು ಅದನ್ನು ಸ್ಕ್ಯಾನ್ ಮಾಡ್ತಾರೆ. ಅದರಲ್ಲಿರೋ ಡೀಟೇಲ್ಸು, ನಿಮ್ಮ ಆಧಾರಲ್ಲಿರೋ ಡೀಟೇಲ್ಸು ಮ್ಯಾಚ್ ಆಗಬೇಕು. ಒರಿಜಿನಲ್ ಆಧಾರ್ ತೋರಿಸ್ಬೇಕು ಕಾಪಿ ಅವ್ರಿಗೆ. ನೀವು ಒರಿಜಿನಲ್ ಕಾಪಿನಾದ್ರೂ ತೋರಿಸ್ಬೋದು, ಇಲ್ಲ ಫೋಟೋದಲ್ಲಿ ಅದಕ್ಕೆ ಒರಿಜಿನಲ್ ಕಾಪಿ ಇರೋ ಫೋಟೋ ತೋರಿಸ್ಬೋದು. ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ. ಅದಾದಮೇಲೆ ನಿಮಗೆ ಕೋವಿಡ್ ಟೆಸ್ಟ್ ಮಾಡ್ತಾರೆ. ಕೋವಿಡ್ ಟೆಸ್ಟು 24 ಗಂಟೆ ಒಳಗಡೆ ಆಂಟಿಜನ್ ಆಗಿರಬೇಕು. RT-PCR ಆಗಿರೋ 48 ಗಂಟೆ ಒಳಗಡೆ ಆಗಿರಬೇಕು. ಇದೆರಡು ಇರಲೇಬೇಕು ಖಚಿತವಾಗಿ. ಇರಲಿಲ್ಲ ಅಂತಂದರೆ ಅಲ್ಲಿ ನಿಮಗೆ ಅವರೇ ಟೆಸ್ಟ್ ಮಾಡ್ತಾರೆ. 650 ರೂಪಾಯಿ ಕಟ್ಟಿಸ್ಕೊಂಡು ಆಂಟಿಜನ್ ಟೆಸ್ಟ್ ಮಾಡಿಕೊಡ್ತಾರೆ. 26ವರೆಗೂ ಇದ್ದಿದ್ದಂಥ ಟೆಸ್ಟ್ ಪ್ರಕ್ರಿಯೆ ಇದು. 31ನೇ ತಾರೀಕಿಂದ ನಿಮಗೆ RT-PCR ಕಂಪಲ್ಸರಿ ಅಂತ ಆನ್ಲೈನಲ್ಲಿ ಹಾಕಿದ್ದಾರೆ. ನಾವು ಅಲ್ಲಿ ಪೊಲೀಸ್ನವ್ರು ವಿಚಾರಿಸಿದ್ರು 2-3 ಜನ. ಅವರು ಹೇಳ್ತಾ ಇದ್ದಾರೆ 31ರಿಂದ ನಿಮಗೆ ಕಂಪಲ್ಸರಿ ನೀವು ಮಾಡಿಸ್ಲೇಬೇಕು RT-PCR. ಅದನ್ನು 48 ಗಂಟೆ ಅಂತ ಹೇಳ್ತಾ ಇದ್ದಾರೆ. ಅದೊಂದು ನಾವು ಚೆಕ್ ಮಾಡ್ಕೊಳ್ಳಿ. ಅದು ನಮಗೆ ಇಲ್ಲಿವರೆಗೂ ಇರೋ ಮಾಹಿತಿ ಪ್ರಕಾರ ಆಂಟಿಜನ್ ನಡೀತಾ ಇದೆ. ಅದು 24 ಗಂಟೆ ಇದ್ದರೆ ಸಾಕು. RT-PCR ಇದ್ದರೆ 48 ಗಂಟೆ. ಅದಾದಮೇಲೆ ನಿಮಗೆ ಕೌಂಟ್ ಕೊಟ್ಟು ಬೆಳಗಿನ ಜಾವ ದರ್ಶನ ಪೂಜೆ ಇರೋರ್ಗಾದರೆ ಬಸ್ ಸ್ಟಾರ್ಟ್ ಆಗೋದೆ 3 ಗಂಟೆಯಿಂದ ಬೆಳಗ್ಗೆ. ಅದನ್ನು ಕೊಟ್ಬಿಟ್ಟು ನಿಮ್ಮ ಇದ್ರ ಹತ್ರ ಕಳಿಸ್ಕೊಡ್ತಾರೆ. ನೀವು ಹೋಗಿ ಲಘು ಸೇವಿಸಿ ನಿದ್ದೆ ಮಾಡ್ಬೋದು, ಇಲ್ಲ ಎಲ್ಲ ರೆಡಿ ಆಗ್ಬೋದು. 3 ಗಂಟೆಗೆ ಕರೆಕ್ಟಾಗಿ ಬಸ್ ಸ್ಟಾರ್ಟ್ ಆಗುತ್ತೆ. 3ಕ್ಕೆ ಅಂದರೆ ಶಾರ್ಪ್ 3ಕ್ಕೆ ಸ್ಟಾರ್ಟ್ ಆಗುತ್ತೆ ಬಸ್ಸು. ಮತ್ತು ಅದಕ್ಕಿಂತ ಮುಂಚೆ ಇನ್ನೊಂದು ಮಾಹಿತಿ ಅಂದರೆ ನಿಮ್ಮ ಸ್ವಂತ ನಿಮ್ಮದೇ ವೆಹಿಕಲ್ ನೀವೇನಾದರೂ ಹೋಗಿದ್ರೆ, ನಿಮ್ಮ ಹತ್ರ ಡ್ರೈವರ್ ಅವೈಲೇಬಲ್ ಇದ್ದರೆ ನಿಮ್ಮನ್ನು ಆ ಕ್ಷಣದಲ್ಲೇ ವೆರಿಫಿಕೇಷನ್ ಮುಗಿದಂಗೆ ಪಂಪ ಕಳಿಸ್ಕೊಡ್ತಾರೆ. ಪಂಪದಲ್ಲಿ ಡ್ರೈವರು ಎಲ್ಲರನ್ನ ನಿಮ್ಮನ್ನು ಡ್ರಾಪ್ ಮಾಡಿಬಿಟ್ಟು ಸ್ವಾಮಿಗಳನ್ನ ಡ್ರೈವರ್ ವಾಪಸ್ ಬಂದು ನೀಲಿಕಲ್ಲಲ್ಲಿ ಆಲ್ಟ್ ಆಗಬೇಕಾಗುತ್ತೆ. ಡ್ರೈವರ್ ಇಲ್ಲದೇ ಇದ್ದಂಥ ಪಕ್ಷದಲ್ಲಿ ನೀವು ವೆಯ್ಟ್ ಮಾಡಲೇಬೇಕು. ಬಸ್ಗೋಸ್ಕರ 3 ಗಂಟೆಗೆ ಬಸ್ಸಿಗೆ ವೆಯ್ಟ್ ಮಾಡಿ. 3 ಗಂಟೆಯಿಂದ ಬಸ್ನಲ್ಲಿ ನೀವು ಪಂಪಾಗೆ ರೀಚ್ ಆದರೆ ಪಂಪದಲ್ಲಿ ನೀವು ಪಂಪ ಸ್ನಾನಕ್ಕೆ ಶವರ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಪೂರ್ತಿ ಪಂಪ ಎಲ್ಲೂ ಇಳಿಯೋಕ್ಕೆ ನಿಮಗೆ ವ್ಯವಸ್ಥೆ ಇಲ್ಲ. ಪಂಪ ಪೂರ್ತಿ ಕ್ಲೋಸ್ ಮಾಡಿದ್ದಾರೆ. ಪಂಪ ಮುಗಿಸ್ಕೊಂಡು ನೀವು ಪಂಪ ಸ್ನಾನ ಮುಗಿಸ್ಕೊಂಡು ಕನ್ನಿಮೂಲ ಗಣಪತಿ ಹತ್ರ ಬರ್ತಿದ್ದಂಗೆ ಕನ್ನಿಮೂಲ ಗಣಪತಿಗೆ ನೀವು ಕಾಯಿ ಹೊಡೆದು ಮುಂದೆ ಹೋಗ್ತಿದ್ದಂಗೆ ನಿಮಗೆ ಅಲ್ಲಿ ಚೆಕ್ ಪಾಯಿಂಟ್ ಹಾಕಿದ್ದಾರೆ. ಅಲ್ಲೇ ನಿಮಗೆ ಕರೆಕ್ಟ್ ವೆರಿಫಿಕೇಶನ್ ಮತ್ತೆ ಆಗುತ್ತೆ ಇನ್ನೊಂದ್ಸಲ. ಇದು 3ನೇ ವೆರಿಫಿಕೇಶನ್. ಒಂದು ಫಸ್ಟ್ ಹೋಗ್ತಿದ್ದಾಗೆ, 2ನೇದು ಬಸ್ ಹತ್ತಬೇಕಾದ್ರೆ ವೆರಿಫೈ ಮಾಡ್ತಾರೆ. ಬಸ್ ಹತ್ತಬೇಕಾದ್ರೆ ಪೊಲೀಸ್ ಪೂರ್ತಿ ವೆರಿಫೈ ಮಾಡ್ತಾರೆ. ಮತ್ತೆ ಅದಾದ್ಮೇಲೆ ಮತ್ತೆ ಕನ್ನಿಮೂಲ ಗಣಪತಿ ಹತ್ರ ಮತ್ತೆ ವೆರಿಫೈ ಮಾಡಿ ಒಂದು ಕ್ಯೂನಲ್ಲಿ ಒಬ್ಬರೇ ಪಾಸ್ ಮಾಡೋಕ್ಕಾಗೋದು. ಸ್ಕ್ಯಾನ್ ಮಾಡಿ ಪೂರ್ತಿ ವೆರಿಫಿಕೇಶನ್ ಮಾಡಿ ಕಳಿಸ್ಕೊಡ್ತಾರೆ. ಅಲ್ಲಿ ವೆರಿಫಿಕೇಶನ್ ಎಲ್ಲ ಮುಗಿದ್ರೆ ಬೇರೆ ಇನ್ನೇನಿಲ್ಲ. ನಿಮಗೆ ಮಲೆ ಹತ್ತಬೇಕಾದ್ರೆ ಆ ನುಗ್ಲಾಗಲಿ ಮತ್ತೊಂದು ಏನೂ ಇಲ್ಲ. ಅಲೋ ಮಾಡ್ತಿರೋದು 5,000 ಜನ. ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಕೋವಿಡ್ಗೆ ಯಾರೂ ಭಯ ಪಡೋ ಅವಶ್ಯಕತೆ ಇಲ್ಲ. ಟಿಕೆಟ್ ಯಾರ್ಯಾರು ಸಿಕ್ಕಿದ್ದಾರೆ ಎಲ್ಲರೂ ಸನ್ನಿಧಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ಮತ್ತು ಎಲ್ಲ ಎರುಮಲೆಯಲ್ಲಿ ಎಲ್ಲೂ ಬಿಡ್ತಾ ಇಲ್ಲ ಅಂತ ಎಲ್ಲ ಇನ್ನೊಂದಿದೆ. ಎರುಮಲೆಯಲ್ಲಿ ಎಲ್ಲ ಬಿಡ್ತಾ ಇದ್ದಾರೆ. ಎರುಮಲೆಯಲ್ಲೂ ಸ್ನಾನ ವ್ಯವಸ್ಥೆ ಮಾಡಿದ್ದಾರೆ. ನದಿನಲ್ಲಿ ನೀರು ಕಡಿಮೆ ಇರೋದ್ರಿಂದ ಶವರ್ ಸ್ನಾನಗಳಿದೆ, ಬಾತ್ರೂಮ್ಸ್ನಲ್ಲಿ ಸ್ನಾನ ಮಾಡ್ಬೋದು. ಎರುಮಲೆಯಲ್ಲಿ ಏನು ಪೂಜೆ ಇದೆ ಎಲ್ಲ ಪೂಜೆ ಮುಗಿಸ್ಕೋಬೋದು. ನಾವು ಆಕ್ಚುಲಿ ಸಂಜೆ ಲೇಟಾಗಿ ಹೋಗೋದ್ರಿಂದ ಎರುಮಲೆಯಲ್ಲಿ ನಮ್ಗೆ ಆಕ್ಚುಲಿ ಪೂಜೆ ಹರಿವರಾಸನ ಮಾಡೋವರೆಗೂ ಇದ್ದು ಎರುಮಲೆಯಿಂದ ಮುಗಿಸ್ಕೊಂಡು ನಾವು ನೀಲಿಕಲ್ಬೋದು. ಎರುಮಲೆ ಎಲ್ಲ ಇದೆ. ಏನು ಅವರು ಇವಾಗ ಬಣ್ಣ ಅದು ಎಲ್ಲ ಸೇಲ್ ಮಾಡ್ತಾ ಇಲ್ಲ. ಕೋವಿಡ್ ಹೆಸರು ಹೇಳ್ಕೊಂಡು ನೀವೇ ತೊಗೊಂಡು ಹೋಗಿದ್ರೆ ಅದನ್ನು ನೀವೇ ಹಾಕ್ಕೊಂಡು ನೀವು ಪೇಟೆಗಳು ಮಾಡೋಕ್ಕೂ ಕೂಡ ನಿಮಗೆ ಅವಾಗ ವ್ಯವಸ್ಥೆ ಇದೆ. ಅದನ್ನು ಮಾಡ್ಕೋಬೋದು. ಮುಂಚೆ ಥರ ಆಡಂಬರವಾಗಿ ನಮಗೆ ಎಲ್ಲ ವಾದ್ಯರ ಗೋಷ್ಠಿ ಜೊತೆ ಮಾಡೋಕ್ಕೆ ವ್ಯವಸ್ಥೆ ಇಲ್ಲ. ಆದರೂ ಇರೋ ಇದರಲ್ಲೇ ನಾವು ಶಾಸ್ತ್ರ ಮುಗಿಸ್ಕೊಂಡು ಬರ್ಬೋದು. ಅದಕ್ಕೇನು ತೊಂದರೆ ಇಲ್ಲ. ಇದಿಷ್ಟು ಈ ಸಲ 2020 ಶಬರಿಮಲೆ ಯಾತ್ರೆ ಕೈಗೊಳ್ಳಬೇಕಾಗಿರತಕ್ಕಂಥವ್ರು ಪಾಲಿಸಬೇಕಾಗಿರೋ ಕೆಲಸಗಳು ಮತ್ತು ನಾವು ಪಾಲಿಸಿ ಬಂದಿರತಕ್ಕಂಥ ಕಾರ್ಯಗಳು.
ದರ್ಶನ ಮಾತ್ರ ನಾವು ಹಿಂದೆಂದು ನೋಡಿರೋಕ್ಕೆ ಸಾಧ್ಯವಿಲ್ಲ. ಮುಂದೆ ಸಿಗಬಹುದೋ ಸಿಗದೇ ಇರ್ಬೋದು ಗೊತ್ತಿಲ್ಲ. ಒಬ್ಬೊಬ್ಬರು ಸ್ವಾಮಿಗಳು ಒಂದೊಂದು 2-2 ನಿಮಿಷ ಸ್ವಾಮಿ ಮುಂದೆ ನಿಂತ್ಕೊಂಡು ನೇಯ ಅಭಿಷೇಕ ನಡೀತಾ ಇತ್ತು. ತುಪ್ಪದ ಅಭಿಷೇಕನ 2-2 ನಿಮಿಷ ನಿಂತ್ಕೊಂಡು ಪೊಲೀಸೇ ಆಗಲಿ ಇದು ಮತ್ತೊಬ್ಬರಾಗಲಿ ದೇವಸ್ಥಾನದ ಮುಂದೆ ಹೋಗಿ ಸ್ವಾಮಿ ಅಂತ ಒಬ್ಬರಿಗೂ ಹೇಳೋದೇ ಇಲ್ಲ. ನಿಂತು 2 ನಿಮಿಷ ನೀವು ನೋಡ್ಕೊಂಡು ಹೋಗ್ಬೋದು. ಅಷ್ಟು ವ್ಯವಸ್ಥಿತವಾಗಿತ್ತು. ಒಂದೊಂದು ಪಡಿಗೂ ನೀವು ಎಷ್ಟು ಶರಣಘೋಷಕ್ಕೆ ಹೋಗಿ ಎಷ್ಟು ನಮಸ್ಕಾರ ಮಾಡುತ್ತೀರೋ ಅಷ್ಟು ನಿಮಗೆ ಬಿಟ್ಟಿದ್ದು. ಅವರು ಯಾರು ಮುಟ್ಟೋದಾಗ್ಲಿ ನಿಮ್ಮನ್ನು ಮುಂದೆ ಹೋಗಿ ಅನ್ನೋದಾಗ್ಲಿ ಮತ್ತೊಂದು ಏನೂ ಇಲ್ಲ. ಅಲ್ಲಿ ಅನ್ನದಾನ ಪ್ರಸಾದ ಬೆಳಗ್ಗೆ ಲಘು ಇದೆ, ಮಧ್ಯಾಹ್ನ ಊಟ ಇದೆ, ಮತ್ತೆ ಸಂಜೆಗೂ ಪ್ರಸಾದ ಇದೆ ಅಂತ ಹೇಳಿದ್ರು. ನಮ್ಗೆ ಸಂಜೆ ಪ್ರಸಾದ ಗೊತ್ತಾಗಲಿಲ್ಲ. ಬೆಳಗ್ಗೆ ಇದೆ. ನಾವು ಬೆಳಗ್ಗೆ ಬೇಗ ದರ್ಶನ ಆಗಿದ್ದರಿಂದ 8 ಗಂಟೆ ಏನಂದು ನಮಗೆ ತುಪ್ಪದ ಕಾಯಿ ಹೊಡೆಯೋಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನೀವು ತುಪ್ಪದ ಕಾಯಿ ನೀವು ಹೊಡೆದು, ಬಟ್ ಅಭಿಷೇಕ ಏನಪ್ಪ ಅಂದ್ರೆ ಮುಂಚೆ ತರ ತಾವೇ ತುಪ್ಪ ತಗೊಂಡೋಗಿ ಅಭಿಷೇಕ ಕೊಡೋಕೆ ಆಗ್ತಾ ಇಲ್ಲ. ಇವಾಗ ಕೋವಿಡ್ ಇರೋದ್ರಿಂದ ಅದಕ್ಕೊಂದು ಸಪರೇಟ್ ಕೌಂಟರ್ ಕಲೆಕ್ಟ್ ಮಾಡಿದ್ದಾರೆ. ನಾವು ಕೊಟ್ಟಿದ್ದಂಥ ಎಲ್ಲ ತುಪ್ಪನ ಅವರೇ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಅಭಿಷೇಕ ಮಾಡ್ಕೊಂಡು ಅವರೇ ಮತ್ತೆ ಇನ್ನೊಂದು ಕೌಂಟರಿಂದ ತಗೊಂಬಂದು ನಿಮಗೆ ದೇವಸ್ಥಾನದ ಬಲಭಾಗದ ಎಡಭಾಗದಲ್ಲಿ ಕೌಂಟರಿಂದ ಕೊಡ್ತಾ ಇದ್ದಾರೆ. ನಮಗೆ ಮಾಳಿಗೆಪುರದ ಮುಂದೆ ಎಡಭಾಗ ದೇವಸ್ಥಾನದಲ್ಲಿ ತುಪ್ಪ ಕಲೆಕ್ಟ್ ಮಾಡ್ಕೊತಾರೆ. ಸನ್ನಿಧಾನದ ಎಡಭಾಗದಲ್ಲಿರತಕ್ಕಂಥ ಕೆಳಗಡೆ ಕೌಂಟ್ರಲ್ಲಿ ನಿಮಗೆ ಅಭಿಷೇಕ ತುಪ್ಪ ಕೊಡ್ತಾರೆ. ಪ್ರತಿಯೊಬ್ಬ ಅಯ್ಯಪ್ಪ ಸ್ವಾಮಿಗೂ ತುಪ್ಪ ಇಸ್ಕೊಂಡಿದ್ದ ನಮಗೆ ಟೋಕನ್ ಕೊಟ್ಟಿರ್ತಾರೆ. ಆ ಟೋಕನ್ ತಗೊಂಡು 5-10 ಹೆಚ್ಚು ಜನ ಇರ್ತಾರೆ. ಟೋಕನ್ ತಗೊಂಡು ಹೋದ್ರೆ ಅಷ್ಟು ತುಪ್ಪ ಕೊಡ್ತಾರೆ ನಿಮಗೆ. ಅಭಿಷೇಕ ಆಗಿರೋದೇ ತುಪ್ಪ, ನೀವು ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಭಿಷೇಕ ಮಾಡಿ ತಗೊಂಡು ನಾವೇ ತಗೊಂಡೋಗಿ ಕೊಟ್ಟಿದ್ರು. ಆ ಕ್ಯೂನಲ್ಲಿ ನಿಂತು ಸ್ವಲ್ಪ ಓಡಾಡಬೇಕಾಗಿತ್ತೇನೋ. ಇವಾಗ ಅದಕ್ಕೂ ಒಂದು ಮಾಡಿಕೊಟ್ಟಿದ್ದಾರೆ. ಏನೂ ತೊಂದರೆ ಕೊಡೋಂಗಿಲ್ಲ. ಅಭಿಷೇಕ ಆಗಿರೋ ತುಪ್ಪ ನಿಮಗೆ ಸಿಗುತ್ತೆ ವಾಪಸ್. ಏನಾದರೂ ಪ್ರಶ್ನೆಗಳಿದ್ರೆ ಡೌಟ್ ಇದ್ರೆ ಯಾರಾದರೂ ಇರೋರು ಕೇಳ್ಬೋದು. ಕನ್ನಿಮೂಲ ಗಣಪತಿ ಹತ್ರ ಇರುಮುಡಿ ಕಟ್ಟೋ ವ್ಯವಸ್ಥೆ ಇದೆಯಾ? ಈ ಸಲ ಇಲ್ಲ. ಈ ಸಲ ಅದನ್ನು ಕ್ಲೋಸ್ ಮಾಡಿದ್ರು. ಅದು ಕೌಂಟರ್ ಪೂರ್ತಿ ಕ್ಲೋಸ್ ಆಗಿತ್ತು. ಇಲ್ಲ ಶರಣಗುತ್ತಿಯಲ್ಲಿ ಅಲ್ಲಿ ಶರಣಗುತ್ತಿ ಏನ್ ಮಾಡಿದ್ದಾರೆ ಈ ಸಲ ಅದೊಂದು ಹೇಳೋದು ಮರ್ತೆ ನಾನು. ಕತ್ತೆ ಜೋಡಲ್ಲಿ ಎಲ್ರಿಗೂ ಹತ್ತಲಿಕ್ಕೆ ಟ್ಯಾಕ್ಟ್ರಿಗಳು ಓಡಾಡೋ ಜಾಗದಲ್ಲಿ ಹತ್ತಕ್ಕೆ ವ್ಯವಸ್ಥೆ ಮಾಡಿರೋದ್ರಿಂದ ಅದು ನಿಮಗೆ ನೀವು ಇನ್ನೇನು ಮುಕ್ಕಾಲು ಭಾಗ 80% ಮುಗೀತು ಅಂದ್ರೆ ಮತ್ತೆ ಶರಣಗುತ್ತಿಗೆ ಡಿವಿಯೇಟ್ ಮಾಡಿ ಬಿಟ್ಟಿದ್ದಾರೆ. ನೀವೆಲ್ಲರೂ ಶರಣಗುತ್ತಿಗೆ ಹೋಗಿ ಯಾರು ಕನ್ನಿಸ್ವಾಮಿ ಬರ್ತಾ ಇದ್ದಾರೆ ಶರಣಗುತ್ತಿಗೆ ಹೋಗಿ ಅಂಬ ಎಸೆದು ಅಲ್ಲಿಂದ ನಾವು ಮತ್ತೆ ದರ್ಶನಕ್ಕೆ ಹೋಗ್ಬೋದು. ಅದು ನಾವು ಹೋದಾಗ ಹೆಂಗೆ ಮಾಡೋದು ಏನು ಅಂತ ಹೋದು. ಬಟ್ ನಾವು ಅಲ್ಲೊತ್ತಿದ್ದೆ ದೊಡ್ಡದಾಗಿ ಬೋರ್ಡ್ ಹಾಕಿದ್ದಾರೆ ನಿಮಗೆ ಶರಣಗುತ್ತಿಗೆ ದಾರಿ ಅಂತ. ನೀವು ಅಲ್ಲಿ ಹೋಗಿ ಕನ್ನಿ ಸ್ವಾಮಿಗಳು ಏನು ಬಂದಿರ್ತಾರೋ ಅಥವಾ ಶರಣಗುತ್ತಿ ಎಸ್ಸಿ ಅಲ್ಲಿ ಹೋಗ್ಬೋದು. ಮುಂದಕ್ಕೆ ನೀವು ಕೋವಿಡ್ ಟೆಸ್ಟ್ ಇಲ್ಲಿ ಮಾಡಿರೋ ರಿಪೋರ್ಟ್ ಹೋಯ್ತಾ? ಇಲ್ಲ ಅವರೇ ಕೋವಿಡ್ ಟೆಸ್ಟ್ ಮಾಡಿದ್ರು? ನಾವು ಕೋವಿಡ್ ಟೆಸ್ಟು RT-PCR ಮಾಡಿಸಿದ್ದು, ಆಂಟಿಜೆನ್ನು ಮಾಡಿಸಿದ್ದು. RT-PCR 48 ಅವರ್ಸ್ ಇತ್ತು, ಆಂಟಿಜೆನ್ 24 ಅವರ್ಸ್ ಇತ್ತು. ನಾವು RT-PCR ಏನು ಸಬ್ಮಿಟ್ ಮಾಡಲಿಲ್ಲ, ಆಂಟಿಜೆನ್ನೇ ಕೊಟ್ಟು 24 ಅವರ್ಸ್ ಒಳಗಡೆ ಇದ್ದಿದ್ದರಿಂದ ಅದನ್ನು ಅಕ್ಸೆಪ್ಟ್ ಮಾಡಿದ್ರು ಅವರು. ಮತ್ತೆ ಇವಾಗ ನೀವೇನು ದರ್ಶನಕ್ಕೆ ಯಾರೋ ಹೋಗ್ಬೇಕು ನಮಗೆ ಟಿ ಮಾಡೋಕ್ಕಾಗ್ತಾ ಇಲ್ಲ, ಮಾಡಿದ್ರು 24 ಗಂಟೆ ದಾಟಿ ಹೋಗ್ತಾ ಇದೆ, ಈ ಥರ ಯಾವುದಾದ್ರೂ ಅನುಮಾನಗಳಿದ್ರೆ ನೀವೇನೂ ಮಾಡೋಕೆ ಹೋಗಬೇಡಿ. ಡೈರೆಕ್ಟ್ ತಗೊಳ್ಳಿ, ಸೀದಾ ಟಿಕೆಟ್ ವರ್ಚುವಲ್ ಟಿಕೆಟ್ ತಗೊಳ್ಳಿ, ನಿಮ್ಮ ಆಧಾರ್ ಕಾರ್ಡ್ ತಗೊಳ್ಳಿ. ಸನ್ನಿಧಾನಕ್ಕೆ ಹೋಗಿ ನೀಲಿಕಲ್ಲಲ್ಲಿ ಅವರೇ ಕೌಂಟರ್ ಮಾಡಿದ್ದಾರೆ. ನಿಮಗೆ ಪ್ರತಿಯೊಬ್ಬರಿಗೂ ಆಂಟಿಜೆನ್ ಟೆಸ್ಟ್ ಮಾಡ್ತಾರೆ. 650 ರೂಪಾಯಿ ಒಬ್ಬರಿಗೆ ಕಟ್ಟಿಸ್ಕೊಂಡು 600 ರೂಪಾಯಿಂದ ಆಂಟಿಜೆನ್ ಟೆಸ್ಟ್ ಮಾಡಿ 10 ನಿಮಿಷದಲ್ಲಿ ನಿಮಗೆ ರಿಸಲ್ಟ್ ಕೊಡ್ತಾರೆ. ತಗೊಂಡು